Hi, how are you students? This is Nagraj P, lecturer in accountancy, Vishwamanava PU College. In the previous video, we solved the problems in respective of admission of a partner. In that, we solved the question number 1, 2 and 3. Let us we solve the another problem in the admission of a partner, that is fourth one. Rajesh and Rakesh are the partners in a firm sharing profit and losses in the ratio of 3:2. This is the 3:2 is the old profit sharing ratio of all partners, that is Rajesh and Rakesh. Their balance sheet as on 31st/3/2018. The old balance sheet date is 31st/3/2018. They given the liabilities and assets. Look at the adjustment. On 1/4/2018, they admit Shyam as a new partner and offered him 1/5 share. New partner name is Shyam and he is going to be have the profit sharing ratio is 1/5 and he is going to be admitted in the date of 1/4/2018 in the future profits on the following terms. He has to bring 10,000 as his capital. ಶ್ಯಾಮ್ ಏನು ಮಾಡಬೇಕು 10,000 ಕ್ಯಾಪಿಟಲ್ ತರಬೇಕು. ಓಕೆ, ನೆಕ್ಸ್ಟ್ 5,000 ಟುವರ್ಡ್ಸ್ ಗುಡ್ ವಿಲ್. ಶ್ಯಾಮ್ ಹ್ಯಾಸ್ ಟು ಬ್ರಾಟ್ ದ 10,000 ಕ್ಯಾಪಿಟಲ್ ಆ್ಯಂಡ್ 5,000 ಗುಡ್ ವಿಲ್. ಓಕೆ, ಪಾರ್ಟ್ನರ್ ಗುಡ್ ವಿಲ್ ತರ್ತಾ ಇದ್ದಾನೆ ಅಂದರೆ ದಿಸ್ ಈಸ್ ಎ ಪ್ರೀಮಿಯಂ ಗುಡ್ ವಿಲ್. ಓಕೆ, ದಿಸ್ ಪ್ರೀಮಿಯಂ ಗುಡ್ ವಿಲ್ ಈಸ್ ಗೋಯಿಂಗ್ ಟು ಬಿ ಶೇರ್ಡ್ ಬಿಟ್ವೀನ್ ರಾಜೇಶ್ ಆ್ಯಂಡ್ ರಾಕೇಶ್ ಇನ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಬಟ್ ಇಲ್ಲೆಲ್ಲೂ ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲ, ಹಾಗಾಗಿ ಈ ಓಲ್ಡ್ ರೇಷಿಯೋದಲ್ಲೇ ನಾವು ಪ್ರೀಮಿಯಂ ಗುಡ್ ವಿಲ್ಲನ್ನು ಏನು ಮಾಡ್ತೀವಿ, ಶೇರ್ ಮಾಡ್ತೀವಿ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%. ಬಿಲ್ಡಿಂಗ್ ಎಷ್ಟಿದೆ, 25,000 ಇದೆ. 25,000ಗೆ 20% ಅಂದರೆ 5,000 ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ದ ಅಸೆಟ್ ವ್ಯಾಲ್ಯೂ ಯಾವ ಕಡೆ ತೋರಿಸ್ಬೇಕು, ಕ್ರೆಡಿಟ್ ಸೈಡ್ ಬೈ ಬಿಲ್ಡಿಂಗ್ ಅಕೌಂಟ್. 25,000 ಇಂಟು 20/100, 5,000. ನೆಕ್ಸ್ಟ್, ಮೇಂಟೈನ್ 5% PDD ಆನ್ ಡೆಟಾರ್ಸ್. ಸಿ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಅಟ್ ಮತ್ತು ಟು ಅಂತ ಬಂದಾಗ ಏನು ಮಾಡಬೇಕು, ಕಂಪೇರ್ ಮಾಡಬೇಕು. ಬೈ ಅಂತ ಬಂದಾಗ ಡೈರೆಕ್ಟಾಗಿ ಆ ಪ್ರಾವಿಷನ್ ಅಮೌಂಟನ್ನು ಹಾಕಬೇಕು. ಇನ್ಕ್ರೀಸಿಂಗ್ ಪ್ರಾವಿಷನ್ ಆದರೆ ಡೆಬಿಟ್ ಸೈಡ್ ಬರುತ್ತೆ, ಡಿಕ್ರೀಸಿಂಗ್ ಪ್ರಾವಿಷನ್ ಆದರೆ ಕ್ರೆಡಿಟ್ ಸೈಡ್ ಬರುತ್ತೆ. ನೋಡಿ, 18,000ಗೆ 5% ಎಷ್ಟಪ್ಪ, 900 ಆಗುತ್ತೆ. ಸಿ, 18,000ಗೆ 5%. ಓಕೆ, ಎಷ್ಟಾಗುತ್ತೆ, 900. ಬಟ್ ಇಲ್ಲಿ ನಮಗೆ ಪ್ರಾವಿಷನ್ ಎಷ್ಟಿದೆ, 1000. ಓಲ್ಡ್ ಪ್ರಾವಿಷನ್ನು 1000 ಇತ್ತು, ಬಟ್ ನ್ಯೂ ಪ್ರಾವಿಷನ್ ನಾವು ಕ್ರಿಯೇಟ್ ಮಾಡಿದಾಗ ಎಷ್ಟಾಯಿತು, 900 ಆಯಿತು. ಸೊ ಪ್ರಾವಿಷನ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಅಂದರೆ 18,000ದಲ್ಲಿ 1,000 ರೂಪಾಯಿ ಲೆಸ್ ಮಾಡಿದಾಗ ಎಷ್ಟಾಯ್ತು, ಇಲ್ಲಿ 17,000 ರೂಪಾಯಿ. ಅದೇ ನಾನು 18,000ದಲ್ಲಿ 900 ರೂಪಾಯಿ ಲೆಸ್ ಮಾಡಿದಾಗ ಇಲ್ಲಿ ಎಷ್ಟಾಗುತ್ತೆ, 17,100 ರೂಪಾಯಿ ಆಗುತ್ತೆ. ಅಂದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅಂದರೆ ಪ್ರಾವಿಷನ್ ಕಡಿಮೆ ಆದರೆ ಆವಾಗ ಅಸೆಟ್ ವ್ಯಾಲ್ಯೂ ನಥಿಂಗ್ ಬಟ್ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸಿ, ಇವಾಗ ಪ್ರಾವಿಷನ್ ಡಿಕ್ರೀಸ್ ಆಯ್ತಲ್ಲ, ಇವಾಗ ನಾವೇನು ಮಾಡಬೇಕು, ಬೈ PDD. ಮುಂಚೆ ಎಷ್ಟಿತ್ತು, 1000, ಇವಾಗ ಎಷ್ಟಿದೆ, 900. ಆ 900 ಹೇಗೆ ಬಂತು ಅಂತ ಗೊತ್ತಲ್ಲ, ಎಷ್ಟಾಗುತ್ತೆ, 100 ಆಗುತ್ತೆ. 18,000 ಇಂಟು 5/100 ಈಸ್ ಈಕ್ವಲ್ ಟು 900. ಏಯ್ಟೀನ್ ತೌಸಂಡ್ ಇಂಟು 5/100 ಮಾಡಿದರೆ ಎಷ್ಟು ಬರುತ್ತೆ, 900. ಸೊ ಓಲ್ಡ್ ಪ್ರಾವಿಷನ್ 1000, ನ್ಯೂ ಪ್ರಾವಿಷನ್ 900. 1000ಅಲ್ಲಿ 900ಅನ್ನು ಕಂಪೇರ್ ಮಾಡಿದಾಗ ಪ್ರಾವಿಷನ್ ಏನಾಯಿತು, ಡಿಕ್ರೀಸ್ ಆಯಿತು.
ಸೊ ಡಿಕ್ರೀಸ್ ಇನ್ ಪ್ರಾವಿಷನ್ ಎಷ್ಟು 100. ಓಕೆ, ನೆಕ್ಸ್ಟ್ ಪ್ರೊವೈಡ್ ಫಾರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ಸ್ 1000. ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಕಡೆ ಬರೀತೀರಾ? ಲ್ಯಾಬಿಲಿಟಿ ಸೈಡ್. ಸೊ ಲ್ಯಾಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ನೀವು ರೆಕಾರ್ಡ್ ಮಾಡಿದರೆ ಲ್ಯಾಬಿಲಿಟೀಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಎಲ್ಲಿ ತೋರಿಸ್ತೀವಿ? ಡೆಬಿಟ್ ಸೈಡ್ ಟು ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ 1000. ಸೊ ಇಲ್ಲಿಗೆ ನಿಮಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸು ಮುಗೀತು ಎಕ್ಸೆಪ್ಟ್ ಫಸ್ಟ್ ಒನ್. ಓಕೆ, ಅದು ಫಸ್ಟ್ ಒನ್ ಬಂದುಬಿಟ್ಟು ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಇವಾಗ ಟೋಟಲ್ ಮಾಡಿ 5100. ರಿವ್ಯಾಲ್ಯೂಷನ್ ಪ್ರಾಫಿಟ್ ಎಷ್ಟಪ್ಪ? 5100 ಮೈನಸ್ 1000 4100. ಸೊ ಈ ರಿವ್ಯಾಲ್ಯೂಷನ್ ಪ್ರಾಫಿಟನ್ನು ಎದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್. Who's the partners? Rajesh, Rakesh. 4100 into our sharing ratio 255. into 2460. ಇಲ್ಲಿ 1640. Okay, so this is the revaluation account. Let us move to the partners capital account. Partners name bariri Rajesh, Rakesh, and Shyam. ಸಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆಯಲ್ಲ 30,000 16,000 ಅದನ್ನು ಬ್ರಾಡ್ ಡೌನ್ ಬ್ಯಾಲೆನ್ಸ್ನ ಬರೀಬೇಕು. ಬೈ ಬ್ಯಾಲೆನ್ಸ್ ರಾಜೇಶ್ 30,000, ರಾಕೇಶ್ 16,000. ನೆಕ್ಸ್ಟ್ ಬೈ ಇಲ್ಲಿ ನೋಡಿ ಜನರಲ್ ರಿಸರ್ವ್ಸ್ ಇದೆ, ಅಕ್ಯುಮುಲೇಟೆಡ್ ಪ್ರಾಫಿಟ್, ಜನರಲ್ ರಿಸರ್ವ್ ಅಕೌಂಟ್ ನೋಡಿ 4000 into 3/5. Next 4000 into 2/5. 4000 into 3/5 ಮಾಡಿದರೆ 2400 ಆಗುತ್ತೆ. ಇವ್ರದ್ದು 1600 ಆಗುತ್ತೆ. ನೆಕ್ಸ್ಟ್ ಇಲ್ಲೆಲ್ಲೂ ಪಿ ಆ್ಯಂಡ್ ಎಲ್ ಇಲ್ಲ, ಪಿ ಆ್ಯಂಡ್ ಎಲ್ ಇದ್ದಿದ್ರೆ ನಾವು ಅದನ್ನು ಶೇರ್ ಮಾಡಬೇಕಾಯ್ತು. ಸೊ ಲ್ಯಾಬಿಲಿಟಿ ಸೈಡ್ ಮುಗೀತು. ನೆಕ್ಸ್ಟ್ ಶ್ಯಾಮ್ ಕ್ಯಾಪಿಟಲ್ ಎಷ್ಟು 10,000 ಇದೆ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಇದೆ, ಸೊ ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಿ. ಬ್ಯಾಂಕ್ ಅಕೌಂಟ್ ಶ್ಯಾಮ್ 10,000 ಬೈ ಗುಡ್ವಿಲ್ ಗುಡ್ವಿಲ್ ಎಷ್ಟಿದೆ 5000. ಸೊ 5000 ಅನ್ನು
ಅವರ ಓಲ್ಡ್ ಶೇರಿಂಗ್ ರೇಷಿಯೋ 3/5. ಓಕೆ, 5,000 2/5 ಅಂದರೆ ರಾಜೇಶಿಗೆ 3,000 ಬರುತ್ತೆ, ರಾಕೇಶಿಗೆ 2,000 ಬರುತ್ತೆ. ಇದು ಅವರ ಕ್ಯಾಪಿಟಲು ಮತ್ತು ಗುಡ್ವಿಲ್. ಓಕೆ, ನೆಕ್ಸ್ಟ್ ರಿವ್ಯಾಲ್ಯೂಷನ್ ಪ್ರಾಫಿಟ್ ಇದೆಯಲ್ಲ, ರಾಜೇಶಿಗೆ 2,460, ರಾಕೇಶಿಗೆ 1,640. ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತಾರೆ. ರಿವ್ಯಾಲ್ಯೂಷನ್ ಪ್ರಾಫಿಟನ್ನು ಶೇರ್ ಮಾಡ್ತೀವಿ. ಓಕೆ, ಸೊ ಇವಾಗ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಟೋಟಲ್ ಎಷ್ಟಿದೆ? 37,860. ರಾಕೇಶ್ ಇಂದು 21,240. ಶ್ಯಾಮ್ ಇಂದು 10,000. ನೆಕ್ಸ್ಟ್ ಅದನ್ನೇ ಬೈ ಬ್ಯಾಲೆನ್ಸ್ ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲೆಟ್ ಅಸ್ ವಿ ಮೂವ್ ಟು ದ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸ್ 22,500. ಸೊ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬೈ ಟು ಬ್ಯಾಲೆನ್ಸ್ ಬ್ರಾಡ್ 22,500. ಪಾರ್ಟ್ನರ್ ಕ್ಯಾಪಿಟಲ್ ತಂದಿದ್ದಾರೆ ಯಾರು? ಶ್ಯಾಮ್. ಟು ಶ್ಯಾಮ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು? 10,000. ನೆಕ್ಸ್ಟ್ ಪಾರ್ಟ್ನರ್ ಗುಡ್ವಿಲ್ ತಂದಿದ್ದಾರೆ ಟು ಗುಡ್ವಿಲ್ ಎಷ್ಟು? 5,000. ಸೊ ಬ್ಯಾಂಕ್ ಅಕೌಂಟ್ ಟೋಟಲ್ ಮಾಡಿ 37,500. ಅದನ್ನೇ ಇಲ್ಲಿ ಟು ಬ್ಯಾಲೆನ್ಸ್ ಸೊ ಬ್ಯಾಂಕ್ ಅಕೌಂಟಿನ ಬ್ಯಾಲೆನ್ಸ್ ಎಷ್ಟು? 37,500. ಇವಾಗ ಬ್ಯಾಲೆನ್ಸ್ ಶೀಟಿಗೆ ಮೂವ್ ಆಗಿ. ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಒಂದು ಏನಿದೆ? ಕ್ಯಾಶ್ ಅಟ್ ಬ್ಯಾಂಕ್ 37,500. ನೆಕ್ಸ್ಟ್ ಸೆಕೆಂಡ್ ಐಟಮ್ ಬಿಲ್ಸ್ ರಿಸೀವಬಲ್ ಇದೆ. ಬಿಲ್ಸ್ ರಿಸೀವಬಲ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ 3,000. ಡೆಟಾರ್ಸ್ ಎಷ್ಟಿದೆ? 18,000 ಲೆಸ್ PDD. ನೋಡಿ PDD ಇವಾಗ ಎಷ್ಟು ಹೋಗ್ಬೇಕು? 900. ಯಾಕೆ 900 ಅಂದರೆ ಮುಂಚೆ 1000 ಇತ್ತು ಪ್ರಾವಿಷನ್, ಅದರಲ್ಲಿ 100 ರೂಪೀಸ್ ಪ್ರಾವಿಷನ್ಸ್ ಲೆಸ್ ಆಗಿದೆ. ಸೊ 100 ರೂಪೀಸ್ ಲೆಸ್ ಆದಮೇಲೆ ಎಷ್ಟಾಯಿತು ಪ್ರಾವಿಷನ್ನು? 900. 100 ರೂಪೀಸ್ ಹೆಂಗೆ ಅಂದರೆ ಇಲ್ಲಿ ನೋಡಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ತೋರಿಸಿ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ತೋರಿಸಿದ್ರೆ ಕ್ರೆಡಿಟ್ ಸೈಡ್ 100 ಅಂದರೆ ಡಿಕ್ರೀಸಿಂಗ್ ಪ್ರಾವಿಷನ್ನು ಕ್ರೆಡಿಟ್ ಸೈಡಿಗೆ ಅದು 100 ರೂಪಾಯಿ ಏನು ತೋರಿಸಿದ್ರಲ್ಲ ಅದೇ 100 ರೂಪಾಯಿನ ಇಲ್ಲಿ 1000ಅಲ್ಲಿ
ಲೆಸ್ ಮಾಡಿದರೆ ಎಷ್ಟು ಬರುತ್ತೆ 900. ಸೊ 18,000ಅಲ್ಲಿ 900 ಲೆಸ್ ಮಾಡಿದರೆ 17,100. ನೆಕ್ಸ್ಟ್ ಸ್ಟಾಕ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಅಮೌಂಟ್ ಇದೆ. ನೆಕ್ಸ್ಟ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆ. ಆ್ಯಡ್ ಅಪ್ರಿಸಿಯೇಷನ್ ಎಷ್ಟು 5,000. ಎಷ್ಟು 30,000. ನೆಕ್ಸ್ಟ್ ಮೆಷಿನರಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟಾಗಿ ಅಮೌಂಟ್ ಕೊಡಿ. ಎಷ್ಟು 4,000. ನೆಕ್ಸ್ಟ್ ಲಾಬಿಲಿಟೀಸ್ ಹೇಳ್ತೀನಿ. ಫಸ್ಟ್ ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, 41,500. ನೆಕ್ಸ್ಟ್ ರಿಸರ್ವ್ಸನ್ನು ಆಲ್ರೆಡಿ ಶೇರ್ ಮಾಡಿದ್ದೀವಿ, ಅದು ಮತ್ತೆ ಬರೋದಿಲ್ಲ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಸ್ಟು ರಾಜೇಶ್, ನೆಕ್ಸ್ಟ್ ರಾಕೇಶ್, ನೆಕ್ಸ್ಟ್ ಶ್ಯಾಮ್. ನೋಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸಲ್ಲಿ ನೋಡಿ 37,860, 21,240 and 10,000. Next 21,240, 37,860. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ಸ್ ಲ್ಯಾಬಿಲಿಟಿ ಇತ್ತಲ್ಲ, ಅದನ್ನು 1,000 ರೂಪೀಸ್ ಲ್ಯಾಬಿಲಿಟಿ ಸೈಡಲ್ಲಿ ತೋರಿಸಿ. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ನಂಬರ್ ಎ ಆಯಿತು, ಬಿ ಆಯಿತು, ಸಿ ಆಯಿತು ಮತ್ತು ಡಿ ಆಯಿತು. ಓಕೆ, ಸೊ ಎಲ್ಲವೂ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಇವಾಗ ಟೋಟಲ್ ಮಾಡಿ ಬ್ಯಾಲೆನ್ಸ್ ಶೀಟ್ ನೋಡಿ. ಟೋಟಲ್ ಎಷ್ಟಪ್ಪ? 1,11,600. ನೆಕ್ಸ್ಟ್ ಈ ಕಡೆ ಇಲ್ಲೂ ಕೂಡ ಅಷ್ಟೇ 1,11,600. ಸೊ ಸಾರಿ, ಬ್ಯಾಲೆನ್ಸ್ ಶೀಟ್ ಡೇಟ್ ಇಲ್ಲಿ ಅಡ್ಮಿಟೆಡ್ ಡೇಟ್ ಏನಿದೆ 1/4/2018 ತಾನೆ. ಇದು ರೀಕನ್ಸ್ಟಿಟ್ಯೂಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2018 ಅಡ್ಮಿಟೆಡ್ ಆಗಿರೋ ಡೇಟಲ್ಲಿ. ಸೊ ಬ್ಯಾಲೆನ್ಸ್ ಶೀಟು ನಿಮಗೆ ಟೋಟಲ್ ಬಂದ್ಬಿಟ್ಟು 1,11,600 ಇದೆ. ಸೊ ದಿಸ್ ಈಸ್ ಅಬೌಟ್ ದ 4th ಪ್ರಾಬ್ಲಮ್. Okay, let us move to the 5th problem. A and B are the partners in a firm sharing profits and losses in the ratio of 6:4. Their balance sheet as on 31st May 2017 was as follows. They were given the liabilities and assets items. Look at the adjustment. On 1/4/2017, C admitted into the partnership on the following terms. On this date, C is going to be admitted into the partnership firm. Both partners is A and B, and their profit sharing ratio is 6:4. Adjustment number A. He brings 25,000 capital. He ಅಂದರೆ ಯಾರು? C. ಓಕೆ, C ಏನು ಮಾಡಿದ? 25,000 ಕ್ಯಾಪಿಟಲನ್ನು ತಂದ ಬಿಸ್ನೆಸ್ಗೆ, ಆ್ಯಂಡ್ ₹8,000 ಟುವರ್ಡ್ಸ್ ಗುಡ್ ವಿಲ್. C is the partner who brought the 8,000 premium goodwill to the partnership firm. Okay, this 8,000 is going to be shared between the old partners A and B in the ratio of 6:4. Why? Because there is no sacrifice ratio is given in the problem. If there is no sacrifice ratio, then we are going to be take the old ratio itself, the sacrifice ratio, in order to share the premium goodwill which is going to be brought by new partner C. Okay, next
Adjustment number B. Depreciate furniture at 10%. ಸಿ ಫರ್ನಿಚರ್ ಎಷ್ಟಿದೆ 30,000 ಇದೆ. 30,000ಗೆ 10% ಅಂದರೆ ಎಷ್ಟು 3,000. ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಬಂದಾಗ ಜರ್ನಲ್ ಎಂಟ್ರಿ ಏನು ಬರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಫರ್ನಿಚರ್. 30,000 into 10/100. Next, appreciate building by 20%. ಬಿಲ್ಡಿಂಗ್ 30,000 ಇದೆ, ಅದಕ್ಕೆ 20% ಅಪ್ರಿಸಿಯೇಟ್ ಆಗಿದೆ ಅಂದರೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂದರೆ ಕ್ರೆಡಿಟ್ ಸೈಡ್. ಬಿಲ್ಡಿಂಗ್ ಅಕೌಂಟ್ into 20/100. 6,000. Next, provisions for doubtful debts no longer necessary ಅನ್ನೋದಿಲ್ಲ, ಬಟ್ ಈ ಥರನೂ ಕೊಡ್ತಾರೆ ಅಡ್ಜಸ್ಟ್ಮೆಂಟ್. ನೋಡಿ, ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಲ್ಲಿ PDD 2000 ಇದೆಯಲ್ಲ, ಅದು ನೋ ಲಾಂಗರ್ ಅಂತ ಕೊಟ್ಟಿದ್ದಾರೆ. ನೋ ಲಾಂಗರ್ ಅಂದರೆ ಅರ್ಥ ಪ್ರಾವಿಷನ್ಸನ್ನು ತೆಗೆದಾಕಬೇಕು ಅಂತ. ವಿ ಹ್ಯಾವ್ ಟು ರೈಟ್ ಆಫ್ ದ ಪ್ರಾವಿಷನ್ಸ್ ವಿಚ್ ಈಸ್ ಆಲ್ರೆಡಿ ಕ್ರಿಯೇಟೆಡ್ ಇನ್ ಆರ್ಡರ್ ಟು ಡೆಟಾರ್ಸ್. ಓಕೆ, ಡೆಟಾರ್ಸಿಗೆ ತೆಗೆದಿರ್ತಕ್ಕಂಥ ಪ್ರಾವಿಷನ್ ಈ 2,000 ಇದೆಯಲ್ಲ, ಅದನ್ನು ತೆಗೆದಾಕ್ರಿ ಅಂತ ಹೇಳ್ಯಾರ. ನೋ ಲಾಂಗರ್ ನೆಸಸರಿ, ಅಥವಾ ಅದನ್ನು ತೆಗೆದಾಕಬೇಕು ಅಂದರೆ 20,000ದಲ್ಲಿ 2,000 ಲೆಸ್ ಮಾಡಿದ್ದಕ್ಕೆ 18,000 ಆಯಿತಾ. ಇವಾಗ ಪ್ರಾವಿಷನ್ನೇ ಇಲ್ಲ ಅಂದರೆ ಅವಾಗ ಡೆಟಾರ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ 20,000 ಆಗುತ್ತೆ. ಸೊ ಈ 2,000 ರೂಪಾಯಿ ಪ್ರಾವಿಷನ್ಸನ್ನು ತೆಗೆದಾಕ್ತಿದ್ದೀವಿ ಅಂದರೆ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಆ PDDನ ನಾವು ಏನು ಮಾಡಬೇಕು ಕ್ರೆಡಿಟ್ ಸೈಡ್ ಹಾಕಬೇಕು. ಸಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಥರ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ದರೆ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ನೋ ಲಾಂಗರ್ ಅಂತ ಏನಾದರೂ ಕೊಟ್ಟಿದ್ದರೆ ಆವಾಗ ಈ ಓಲ್ಡ್ ಪ್ರಾವಿಷನ್ ಏನಿದೆಯಲ್ಲ, ಓಲ್ಡ್ ಪ್ರಾವಿಷನನ್ನು ನಾವು ಕಂಪ್ಲೀಟ್ ಅಮೌಂಟನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಅಂದರೆ PDD ಏನಾಗ್ತಾಯಿದೆ, ನಾವು ರೈಟ್ ಆಫ್ ಮಾಡ್ತಾಯಿದ್ದೀವಿ ಅಂದರೆ ತೆಗೆದು ಹಾಕ್ತಾ ಇದ್ದೀವಿ, ಅಂದರೆ ಡಿಕ್ರೀಸ್ ಆಗ್ತಾಯಿದೆ ಪ್ರಾವಿಷನ್ಸ್ ಎಷ್ಟು ಡಿಕ್ರೀಸ್ ಆಗಿದೆ 2,000 ಅಂದರೆ 2,000 ಇದ್ದಿಂದ 2,000 ರೂಪಾಯಿನೂ ಕಮ್ಮಿ ಆಯಿತು ಅಂದರೆ ಕಂಪ್ಲೀಟ್ ಪ್ರಾವಿಷನ್ಸು ನಿಲ್ ಆಗುತ್ತೆ. ಸೊ ಆವಾಗ ಅಸೆಟ್ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಪ್ರೊವೈಡ್ 1,000 ಫಾರ್ ರಿಪೇರ್ ಚಾರ್ಜಸ್. ನೋಡಿ, ರಿಪೇರ್ ಚಾರ್ಜಸ್ಸು ನಾವು 1,000 ರೂಪಾಯಿ ಕೊಡಬೇಕು, ಕೊಟ್ಟಿರಲಿಲ್ಲ. ಸೊ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ನಮಗೆ ಲ್ಯಾಬಿಲಿಟೀಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್. ನೆಕ್ಸ್ಟ್, ಸಿ ಅಡ್ಜಸ್ಟ್ಮೆಂಟ್ ನಂಬರ್ E ನೋಡಿ, ಗುಡ್ ವಿಲ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಇಲ್ಲಿ ನೋಡಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಿಮಗೆ ಇಲ್ಲಿ ಇದು ಲಾಸ್ಟ್ ಪ್ರಾಬ್ಲಮ್ ರಾಕೇಶ್. ಓಕೆ, ಇಲ್ಲಿ ಗುಡ್ ವಿಲ್ಲನ್ನು ನಾವೇನು ಮಾಡ್ತಿದ್ವಿ ಶೇರ್ ಮಾಡ್ತಾಯಿದ್ವಿ. ರಾಜೇಶಿಗೆ 3,000 ಬಂದಿತ್ತು, ರಾಕೇಶಿಗೆ 2,000 ಬಂದಿತ್ತು. ಈ 2,000 3,000 ಅವರು ಹಾಗೆ ಇಟ್ಕೊತಿದ್ರು, ಅದನ್ನು ಅವರು ಬಿಡಿಸ್ಕೊತಾ ಇರಲಿಲ್ಲ, ವಿತ್ಡ್ರಾ ಮಾಡ್ತಾ ಇರಲಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಏನು ಹೇಳೇನೆ, ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಈ ಓಲ್ಡ್ ಪಾರ್ಟ್ನರ್ಸ್ ಏನಿರ್ತಾರಲ್ಲ ಅವರು ವಿತ್ಡ್ರಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ವಿತ್ಡ್ರಾನ್ ಮಾಡಿದಾಗ ಅಲ್ಲಿ ಇವ್ರ ಅಕೌಂಟಿಂದ ದುಡ್ಡು ಹೋಗ್ಬೇಕು ಅಂತಾಗ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡು ನಾವು ಅಮೌಂಟನ್ನು ತೋರಿಸ್ತೀವಿ. ಇಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೆದ್ಬಿಟ್ಟು ಫುಲ್ ವಿತ್ಡ್ರಾನ್ ಅಂದರೆ 3,000 2,000 ತೋರಿಸ್ತೀವಿ. ಆಫ್ ವಿತ್ಡ್ರಾನ್ ಅಂದರೆ 1,500 1,000 ಆ ಥರ ತೋರಿಸ್ತೀವಿ. ಓಕೆ, ಇಲ್ಲಿ ನೋಡಿ, ನಾನು ಗುಡ್ ವಿಲ್ ಕೇಸಸ್ ಮಾಡ್ಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ಯಾವ್ಯಾವ ರೀತಿ ಗುಡ್ ವಿಲ್ ಬರುತ್ತೆ ಅಂತ. ರೀಟೈನ್ ಅಂತ ಇವಾಗ ಅಪ್ ಟು 4th ಪ್ರಾಬ್ಲಮ್ ತನಕ ನಮ್ಮ ಬಿಸ್ನೆಸ್ಸಲ್ಲೇ ಗುಡ್ ವಿಲ್ ಇರ್ತಾಯಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಬಿಸ್ನೆಸ್ಸಲ್ಲಿರ್ತಕ್ಕಂಥ ಓಲ್ಡ್ ಪಾರ್ಟ್ನರ್ಸಿಗೆ ಬಂದಿರತಕ್ಕಂಥ ಗುಡ್ ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸ್ ಏನು ಮಾಡ್ತಾಯಿದ್ದಾರೆ, ವಿತ್ಡ್ರಾ ಮಾಡ್ತಾಯಿದ್ದಾರೆ, ಅಂದರೆ ಅವರು ತಗೊಳ್ತಾ ಇದ್ದಾರೆ. ಸೊ ತಗೊಂಡಾಗ ಅವ್ರ ಅಕೌಂಟಲ್ಲಿ ಅಮೌಂಟ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಸೊ ಇದು ಅಡ್ಜಸ್ಟ್ಮೆಂಟ್ ನಂಬರ್ E. ಓಕೆ, ಅದನ್ನು ಹೇಗೆ ಬರೀಬೇಕು ಅಂತ ಆಮೇಲೆ ನೋಡೋಣಂತೆ. ಸೊ ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಟೋಟಲ್ ಮಾಡಿ 6,000 + 2,000 8,000.
8,000 ಮೈನಸ್ 4,000. ರಿವ್ಯಾಲ್ಯೂಷನ್ ಪ್ರಾಫಿಟ್ ಎಷ್ಟು 4,000. ಓಕೆ, ಅದನ್ನು ರಿವ್ಯಾಲ್ಯೂಷನ್ ಪ್ರಾಫಿಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್. Into our ratio 6/10 is equal to 2,400. 4,000 into 4/10 is equal to 1,600. ಸೊ ರಿವ್ಯಾಲ್ಯೂಷನ್ ಪ್ರಾಫಿಟ್ ಎಗೆ ಎಷ್ಟು ಬರುತ್ತೆ 2,400, ಬಿಗೆ 1,600. ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬನ್ನಿ. ಫಸ್ಟು ಎ, ಸೆಕೆಂಡ್ ಬಿ, ಥರ್ಡ್ ಸಿ, ಎ ಬಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬ್ರಾಂಡರ್ ಫಸ್ಟ್ ಬರೀಬೇಕು. ಬ್ಯಾಲೆನ್ಸ್ ಬ್ರಾಂಡರ್ನಲ್ಲಿ ಎದೆಷ್ಟಿದೆ 40,000 ಇದೆ, ಬಿದೆಷ್ಟಿದೆ 30,000 ಇದೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸು ಏನು 40,000, ಬಿದು 30,000. ನೆಕ್ಸ್ಟ್ ಲ್ಯಾಬಿಲಿಟಿ ಸೈಡ್ 4,000 ರಿಸರ್ವ್ ಫಂಡ್ ಇದೆ. ಅಕ್ಯುಮುಲೇಟೆಡ್ ಪ್ರಾಫಿಟ್ ಎಷ್ಟು 4,000. ಸೊ ಅದನ್ನು ಶೇರ್ ಮಾಡಿ. ರಿಸರ್ವ್ ಫಂಡ್ into 6/10. Next, revaluation profit ಇತ್ತು. revaluation account revaluation profit 2,400. ನೆಕ್ಸ್ಟ್ ಗುಡ್ವಿಲ್. ಇಲ್ಲಿ ನೋಡಿ, ಗುಡ್ವಿಲ್ಲು ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್. ಫಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಿ ಕ್ಯಾಪಿಟಲ್ ಅಕೌಂಟ್. ಸಿ ಎಷ್ಟಪ್ಪ ಕ್ಯಾಪಿಟಲ್ಲು 25,000. ನೆಕ್ಸ್ಟ್ ಬೈ ಗುಡ್ವಿಲ್. ಗುಡ್ವಿಲ್ ಎಷ್ಟಂದರೆ 8,000 ತಾನೆ. ಸೊ 8,000 into 6/10. next 8,000 into 4/10. 8,000 into 6/10 ಮಾಡಿದರೆ 4,000. 8,000 into 6/10 ಮಾಡಿದರೆ 4,800. ನೆಕ್ಸ್ಟ್ ಅದೇ ರೀತಿ 3,200. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಈ ಥರ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ತಾಯಿದ್ರಿ, ಶೇರ್ ಮಾಡಿ ಅದನ್ನು ಹಾಗೆ ಬಿಡ್ತಾಯಿದ್ರಿ. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿದ್ರೆ ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಬಂದಿದೆ. ಇಲ್ಲಿ ಏನು ಅಂದರೆ ಗುಡ್ವಿಲ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಇವಾಗ ಓಲ್ಡ್ ಪಾರ್ಟ್ನರ್ಸ್ ಯಾರಪ್ಪ, ಎ ಮತ್ತು ಬಿ. ಅವ್ರಿಗೆ ಎಷ್ಟು ಬಂದಿದೆ ಗುಡ್ವಿಲ್ಲು 4,800, 2,000. ಅದನ್ನು ವಿತ್ಡ್ರಾ ಮಾಡ್ತಾಯಿದ್ದಾರೆ. ಯಾವಾಗ ಗುಡ್ವಿಲ್ ವಿತ್ಡ್ರಾ ಮಾಡ್ತಾರೆ ಆವಾಗ ನಮಗೆ ಎಂಟ್ರಿ ಏನು ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಲ್ಡ್ ಪಾರ್ಟ್ನರ್ಸ್ ಯಾರು ಎ ಮತ್ತು ಬಿ. ಇವಾಗ ಕ್ಯಾಶ್ ಅಕೌಂಟ್ ಬರೀಬೇಕು, ಬ್ಯಾಂಕ್ ಅಕೌಂಟ್ ಬರಬೇಕು. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಇದೆ, ಸೊ ಕ್ಯಾಶ್ ಇನ್ ಹ್ಯಾಂಡ್ ತೊಗೊಂಡು. ಅಕಸ್ಮಾತ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಂತ ಇದ್ದರೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ತೊಗೊಂಡು ಟು ಕ್ಯಾಶ್ ಅಕೌಂಟ್. ಎಷ್ಟು ವಿತ್ಡ್ರಾ ಮಾಡ್ತಾಯಿರೋ ಕಂಪ್ಲೀಟ್ ಅಮೌಂಟ್ 4,800. ನೆಕ್ಸ್ಟ್ 3,200. ಅವರಿಗೆ ಏನು ಅಮೌಂಟ್ ಬಂದಿತ್ತಲ್ಲ ಈ ಎರಡು ಅಮೌಂಟನ್ನು ಕಂಪ್ಲೀಟ್ ಅಮೌಂಟು ವಿತ್ಡ್ರಾ ಮಾಡ್ತಾಯಿದ್ರು ಯಾರು, ಓಲ್ಡ್ ಪಾರ್ಟ್ನರ್ಸ್. ಓಕೆ, ನೆಕ್ಸ್ಟ್ ಇಲ್ಲೆಲ್ಲೂ ಪಿ ಆ್ಯಂಡ್ ಎಲ್ ಇಲ್ಲ, ಸೊ ಪಿ ಆ್ಯಂಡ್ ಎಲ್ ಬರೋದಿಲ್ಲ. ಇವಾಗ ಟೋಟಲ್ ಮಾಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್
ಅಲ್ಲಿಗೆ 49,600. ನೆಕ್ಸ್ಟ್ ಬಿದು 36,400. ಸಿದು 25,000. ನೋಡಿ 49,600 4,800ನ ಲೆಸ್ ಮಾಡಿ. ಮೈನಸ್ 4,800 ಎಷ್ಟು ಬರುತ್ತೆ? 44,800. ನೆಕ್ಸ್ಟ್ 36,400 3,200ನ ಲೆಸ್ ಮಾಡಿದರೆ 33,200. ನೆಕ್ಸ್ಟ್ 25,000. ಇದು ಬ್ಯಾಲೆನ್ಸ್ ಕ್ಯಾಶ್. ಇದೇ ಬ್ಯಾಲೆನ್ಸನ್ನು ಬ್ರಾಡ್ ಡೌನ್ ಮಾಡಿ. ಬ್ಯಾಲೆನ್ಸ್ ಓಕೆ. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮುಗೀತು. ನೆಕ್ಸ್ಟು ಕ್ಯಾಶ್ ಅಕೌಂಟಿಗೆ ಬಂದು ಕ್ಯಾಶ್ ಅಕೌಂಟಿಂದು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 5,000 ಇದೆ. ಸೊ ಆ 5,000 ಬರುತ್ತೆ. ನೆಕ್ಸ್ಟ್ ಸಿ ಕ್ಯಾಪಿಟಲ್ ಎಷ್ಟು ತಂದಪ್ಪ? ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಸಿ ಕ್ಯಾಪಿಟಲ್ ತಂದಿದೆ ಎಷ್ಟು? 25,000. ಒಂದು ನಿಮಿಷ. ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲ, ಸಿ ಕ್ಯಾಪಿಟಲ್ ಅಕೌಂಟಲ್ಲಿ ಸಿ ಕ್ಯಾಪಿಟಲ್ ಬರೋಲ್ಲ, ಕ್ಯಾಶ್ ಅಂದರೆ ಪಾರ್ಟ್ನರ್ ಯಾರು? ಸಿ. ಒಂದು ಕ್ಯಾಪಿಟಲ್ ಎಷ್ಟು ಅಂತ 25,000 ಅದನ್ನು ಕ್ಯಾಶ್ ಅಕೌಂಟ್ ಅಂತ ಬರುತ್ತೆ. ಯಾಕೆಂದರೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಟು ಕ್ಯಾಪಿಟಲ್ ಬರುತ್ತೆ. ಸೊ ಇಲ್ಲಿ ಕ್ಯಾಶು, ಇಲ್ಲಿ ಕ್ಯಾಪಿಟಲ್. ನೆಕ್ಸ್ಟ್ ಅವನು ಗುಡ್ ವಿಲ್ ಎಷ್ಟು ತಂದಿದ್ದ? 2 ಗುಡ್ ವಿಲ್. ಗುಡ್ ವಿಲ್ ಅವ್ನು ತಂದಿದ್ದು 8,000. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ವಿತ್ಡ್ರಾನ್ ಇತ್ತಲ್ಲ, ಏನಂತ ಬರ್ತೀರಿ? ಎ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್, ಬಿ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಶ್. ಇಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ ಬಂದಿದೆ. ಸೊ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಕ್ಯಾಪಿಟಲ್ ಬರ್ಬೇಕು ತಾನೆ? ಯಾರ್ಯಾರ್ದು? ಎ ಮತ್ತು ಬಿ. ಎಷ್ಟು ಅಮೌಂಟು? 4,800 ಮತ್ತು 3,200. ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಬೈ ಎ ಕ್ಯಾಪಿಟಲ್ ಅಕೌಂಟ್ 4,800 ಬೈ ಬಿ ಕ್ಯಾಪಿಟಲ್ ಅಕೌಂಟ್ 3,200. ಯಾವಾಗ ಇಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ಬರುತ್ತೆ ಆವಾಗ ಕ್ಯಾಶ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ವಿತ್ಡ್ರಾನ್ ಅಮೌಂಟ್ ತೋರಿಸ್ಬೇಕು. ಇಲ್ಲಿ ಫುಲ್ ಅಮೌಂಟ್ ವಿತ್ಡ್ರಾನ್ ಮಾಡಿದರೆ ಸೊ ಫುಲ್ ಅಮೌಂಟ್ 4,800 3,200 ತೋರಿಸ್ತಾರೆ. ಇನ್ ಕೇಸ್ ಹಾಫ್ ಅಮೌಂಟ್ ಆಗಿದ್ದರೆ ಇಲ್ಲಿ 2,400 1,600 ಬರುತ್ತೆ. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲೂ ಅಷ್ಟೇ 2,400 3,600 ಬರುತ್ತೆ. ಸೊ ಇವಾಗ ಕ್ಯಾಶ್ ಅಕೌಂಟ್ ಟೋಟಲ್ ಮಾಡಿ 38,000 ಬರುತ್ತೆ. $38,000 ಇವೆರಡನ್ನೂ ಲೆಸ್ ಮಾಡಿದರೆ 30,000 ಬೈ ಬ್ಯಾಲೆನ್ಸ್. ನೆಕ್ಸ್ಟ್ ಟು ಬ್ಯಾಲೆನ್ಸ್ ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಆದಮೇಲೆ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಬಂದುಬಿಟ್ಟು 30,000. ಇವಾಗ ಬ್ಯಾಲೆನ್ಸ್
ಇಲ್ಲಿ ಅಡ್ಮಿಟೆಡ್ ಡೇಟ್ ಏನಿದೆಪ್ಪ 1/4/2017 ತಾನೆ. ಸೊ ಬ್ಯಾಲೆನ್ಸ್ ಶೀಟ್ ರೀಕನ್ಸ್ಟಿಟ್ಯೂಟೆಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2017. ಕ್ಯಾಶ್ ಕ್ಯಾಶ್ 30,000. ನೆಕ್ಸ್ಟ್ ಡೆಟಾರ್ಸ್ ಇವಾಗ ಪ್ರಾವಿಷನ್ಸ್ ತೆಗೆದಾಕಿದ್ವಲ್ಲ, ಇವಾಗ ಡೈರೆಕ್ಟಾಗಿ 20,000 ಹಾಕ್ಬೇಕು. ಪ್ರಾವಿಷನ್ಸ್ ಇದ್ದಿದ್ರೆ ಪ್ರಾವಿಷನ್ಸನ್ನು ನಾವು ಲೆಸ್ ಮಾಡ್ತಾಯಿದ್ವಿ ಇನ್ನರ್ ಕಾಲಮಲ್ಲಿ ಬರ್ಕೊಂಡು, ಯಾಕೆಂದರೆ 2,000 ಅಮೌಂಟನ್ನು ತೆಗೆದಾಕಿದ್ಮೇಲೆ ಏನೂ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 20,000 ಡೈರೆಕ್ಟಾಗಿ ನಾವು ಅಮೌಂಟನ್ನು ತೋರಿಸ್ತೀವಿ. ನೆಕ್ಸ್ಟ್ ಸ್ಟಾಕ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸೊ ಡೈರೆಕ್ಟಾಗಿ ಅಮೌಂಟ್ ತಗೊಳ್ಳಿ. ನೆಕ್ಸ್ಟ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆ 30,000. ಆ್ಯಡ್ ಅಪ್ರಿಸಿಯೇಷನ್ ಬಿಲ್ಡಿಂಗ್ 20% ಅಪ್ರಿಸಿಯೇಷನ್ ಇತ್ತು ಅಂದರೆ 6,000. 30,000ಗೆ 6,000 ಆ್ಯಡ್ ಮಾಡಿದರೆ 26,000. ನೆಕ್ಸ್ಟ್ ಬಿಲ್ಡಿಂಗ್ ಆದಮೇಲೆ ಫರ್ನಿಚರ್ ಎಷ್ಟಿದೆ 20,000. ಲೆಸ್ ಡಿಪ್ರಿಸಿಯೇಷನ್. ಫರ್ನಿಚರ್ ಡಿಪ್ರಿಸಿಯೇಷನ್ ಎಷ್ಟು 3,000 ಲೆಸ್ ಮಾಡಿದರೆ 27,000. ನೆಕ್ಸ್ಟ್ ಲಯಬಿಲಿಟಿ ಸೈಡಿಗೆ ಬನ್ನಿ. ಲಯಬಿಲಿಟಿ ಸೈಡ್ ಫಸ್ಟ್ ಐಟಮ್ ಕ್ರೆಡಿಟಾರ್ಸ್ 20,000. ನೆಕ್ಸ್ಟ್ ಬಿಲ್ಸ್ ಪೇಬಲ್ 6,000. ರಿಸರ್ವ್ ಫಂಡ್ ಶೇರ್ ಮಾಡಿದ್ವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ 44,800 33,200 44,800 33,200 25. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ ಒಂದಿದೆ. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಪ್ಯಾಕೇಜ್ 1000. ಸೊ ಇಲ್ಲಿಗೆ ಇದು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಎಲ್ಲವೂ ಮುಗಿಯುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡೋದು ಹೀಗೆ 1,30,30,000 ಆಗುತ್ತೆ. ಎಷ್ಟಾಗುತ್ತೆ 1,30,000 ಆಗುತ್ತೆ ಲಯಬಿಲಿಟೀಸ್. ಅದೇ ರೀತಿ ಅಸೆಟ್ ಸೈಡ್ ನೋಡಿ, ಅಸೆಟ್ ಸೈಡ್ ಕೊಡೋದು ಎಷ್ಟಾಯಿತು 1,30,000. ಓಕೆ, ಸೊ ದಿಸ್ ಈಸ್ ಅಬೌಟ್ ದ 5th ಪ್ರಾಬ್ಲಮ್. ಓಕೆ, ನೋಡಿ 6th ಪ್ರಾಬ್ಲಮಲ್ಲೂ ಅಷ್ಟೇ. ಇಲ್ಲಿ ಗುಡ್ ವಿಲ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಇದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಗೆ ಹೇಳಿದ್ದು, ಇಲ್ಲೂ ಕೂಡ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿ. ಬಿಕ್ಕಿರೋ ಥಿಂಗ್ಸ್ ಎಲ್ಲ ಸೇಮ್ ಇದೆ. ಓಕೆ, ಇದನ್ನು ನೀವು 6th one ಮಾಡಿ. ಸೇಮ್ ಪ್ರೊಸೀಜರ್ ಈಸ್ ಟು ಬಿ ಫಾಲೋಡ್ ಇನ್ ದ ಪ್ರಾಬ್ಲಮ್ ಲೈಕ್ 5th. 5ನೇ ಪ್ರಾಬ್ಲಮ್ ಹೇಗೆ ಮಾಡಿದ್ರು 6ನೇ ಪ್ರಾಬ್ಲಮ್ ಕೂಡ ಅದೇ ರೀತಿ ಮಾಡಬೇಕು. ಓಕೆ, ನೆಕ್ಸ್ಟ್ 7ನೇದು ನೋಡೋಣ. ನೋಡಿ 7ನೇದು ಕೂಡ ಅಷ್ಟೇ. ಗುಡ್ ವಿಲ್ ಈಸ್ ಟು ಬಿ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಓಕೆ, ಗುಡ್ ವಿಲ್ ಏನು ಮಾಡ್ಯಾನೆ ವಿತ್ಡ್ರಾ ಮಾಡ್ಯಾನೆ, ಯಾರು ಓಲ್ಡ್ ಪಾರ್ಟ್ನರ್ಸ್. ಇದು ಕೂಡ ಸೇಮ್. ಇಲ್ಲಿ ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ರೆಡ್ಯೂಸ್ ಟು 2 ಅಂತ 2 ಮತ್ತು 8 ಅಂತ ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕಂಪೇರ್ ಮಾಡಬೇಕು. ಇಲ್ಲಿ 3,000 ಇದೆ, ಇಲ್ಲಿ 2,000 ಇದೆ, ಅಂದರೆ ಎಷ್ಟು ಕಮ್ಮಿ ಆಗಿದೆ 1,000 ರೂಪಾಯಿ. ಸೊ 1,000 ರೂಪಾಯಿ ಕಮ್ಮಿ ಆಯಿತು ಅಂದರೆ ಪ್ರಾವಿಷನ್ಸನ್ನ, ಆ 1,000 ರೂಪಾಯಿನ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಯಾವ ಕಡೆ ತೋರಿಸ್ತೀರಾ
ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇದನ್ನು ಕ್ರೆಡಿಟ್ ಸೈಡ್. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಬೇಕು ಅಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ 23,000 ಏನಿದೆ ಲೆಸ್ ಅಂತ ಬರೆದು ಇಲ್ಲಿ 3,000 ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಷ್ಟು ತೋರಿಸಿದ್ವಿ? 1,000 ರೂಪಾಯಿ ತಾನೆ. 3,000ದಲ್ಲಿ 1,000 ರೂಪಾಯಿ ಲೆಸ್ ಮಾಡಿದರೆ ಇನ್ನು ಎಷ್ಟು? 2,000 ರೂಪಾಯಿ. ಅಂದರೆ 23ರಲ್ಲಿ 2,000 ಹೋದರೆ ನಮಗೆ ಉಳಿಯೋದೆಷ್ಟು? ಇನ್ನು 21,000. ಇದು ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ ಬರೋದು. ಓಕೆ, ಡೆಟಾರ್ಸಿಂದ ಅರ್ಥ ಆಯ್ತಲ್ಲ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ? 1,000 ಬರುತ್ತೆ. ಹೆಂಗೆ 1,000 ಬರುತ್ತೆ ಅಂದರೆ 3,000 ಮೈನಸ್ 2,000. ಯಾಕೆಂದರೆ 2 ಅಂತ ಕೊಟ್ಟಿದ್ದಾನೆ. 2 ಮತ್ತು 8 ಅಂತ ಬಂದಾಗ ಏನು ಮಾಡಬೇಕು? ಕಂಪೇರ್ ಮಾಡಬೇಕು ಓಲ್ಡ್ ಪ್ರಾವಿಷನ್ಗೂ ಮತ್ತು ನ್ಯೂ ಪ್ರಾವಿಷನ್ಸ್ಗೂ. ಓಲ್ಡ್ ಪ್ರಾವಿಷನ್ 3,000 ಆಯಿತು, ನ್ಯೂ ಪ್ರಾವಿಷನ್ 2,000 ಇದೆ. ಸೊ ಎಷ್ಟು ಡಿಕ್ರೀಸ್ ಆಗಿದೆ? 1,000 ರೂಪಾಯಿ ಡಿಕ್ರೀಸ್ ಆಗಿದೆ. ಸೊ 1,000 ರೂಪಾಯಿ ಡಿಕ್ರೀಸ್ ಆದಾಗ ನಮಗೆ ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ 1,000 ರೂಪೀಸ್ ತೋರಿಸ್ತೇವೆ. ಬ್ಯಾಲೆನ್ಸ್ ಶೀಟಲ್ಲಿ ಇದು ಬ್ಯಾಲೆನ್ಸ್ ಶೀಟಲ್ಲಿ ಮಾಡೋದು. ಓಕೆ, ಡೆಟಾರ್ಸು 23,000 ಲೆಸ್ ಪಿ ಡಿ ಡಿ 2,000. 2,000 ಹೆಂಗೆ ಅಂದರೆ 3,000 ರೂಪಾಯಿ, 1,000 ರೂಪಾಯಿ ಹೋಯಿತು, 2,000 ರೂಪಾಯಿ. ಅಲ್ಲಿಗೆ ನಮಗೆ ಔಟರ್ ಕಾಲಮಲ್ಲಿ ಎಷ್ಟು ಬರೀಬೇಕು? 21,000 ರೂಪಾಯಿ ಬರೀಬೇಕು. ಓಕೆ, ಸೊ ಇದನ್ನು ಮಾಡಿ. ಗುಡ್ ವಿಲ್ ಈಸ್ ಟು ಬಿ ವಿತ್ಡ್ರಾನ್. 5ನೇ ಪ್ರಾಬ್ಲಮ್ಮು 6ನೇ ಪ್ರಾಬ್ಲಮ್ ಹೆಂಗೆ ಮಾಡ್ತೀರಾ ಅದೇ ರೀತಿ 7ನೇ ಪ್ರಾಬ್ಲಮ್ ಕೂಡ ಅಷ್ಟೇ. ನೆಕ್ಸ್ಟ್ 8th one ನಾನೇ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ 8th one ನಾನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.